ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಬುಧವಾರದ್ದು. ಇವತ್ತು ನಾನು ಬೆಳಗ್ಗೆ ಇದೊಂದು ಡ್ರಿಂಕ್ ಮಾಡತ್ತೀನಿ, ಸೋರೆಕಾಯಿ ಅಂತ. ಸೋರೆಕಾಯಿ ಸೌತೆಕಾಯಿ ಬಳಸ್ಕೊಂಡು ಒಂದು ಜ್ಯೂಸನ್ನು ಮಾಡತ್ತೀನಿ. ಇದು ಬಾಡಿ ತಂಪಾಗಲಿ, ವೆಯ್ಟ್ ಲಾಸ್ ಆಗಲಿ ಎಲ್ಲದಕ್ಕೂ ಒಂದು ಚಲೋ ಡ್ರಿಂಕ್ ಅಂತಲೇ ಹೇಳ್ಬೋದು. ನಾನೀಗ ಮಿಕ್ಸಿ ಜಾರ್ ತೊಗೊಂಡೀನಿ, ಇದನ್ನು ಹಾಕ್ಕೋಬೇಕೀಗ. ಇದನ್ನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಶುಂಠಿ, ಒಂದೆರಡು ಮೆಣಸಿನ್ಕಾಯನ್ನು ಹಾಕ್ಕೋತೀನಿ. ನೀವು ಕೂಡ ಹಾಕ್ಕೋಬೋದು. ಇದೆಲ್ಲ ಬಾಡಿಗೆ ಇದು ಒಳ್ಳೆಯದಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ಗೆ ಬೆಳಗ್ಗಿನ ಡ್ರಿಂಕ್ ಒಂದು ಚೆನ್ನಾಗಿದ್ರೆ ಮೂಡ್ನು ಚೆನ್ನಾಗಿರ್ತೈತೆ ಅಂತಲೇ ಹೇಳ್ಬೋದು. ನೀವು ಮಾಡ್ಕೊಂಡು ಕುಡೀರಿ. ಇದಕ್ಕೊಂದು ಸ್ವಲ್ಪ ನಾನು ನೀರು ಹಾಕತ್ತೀನಿ. ಇವಾಗ ಇದಾಗೈತಿ, ಇದನ್ನು ಸೋಸಿ ತಕ್ಕೋಬೇಕು, ಇಲ್ಲ ಅಂದ್ರೆ ಹಂಗನೂ ಕುಡಿಬೋದು. ನಾನು ಇದನ್ನು ಈಗ ಸೋಸಿ ತಕ್ಕೊಂಡೀನಿ, ಈ ಥರ ಬಂದೈತಿ. ಇದನ್ನೀಗ ಕುಡಿಬೋದು, ಒಳ್ಳೇದಂತಲೇ ಹೇಳ್ಬೋದು. ಸೋರೆಕಾಯಿ ಅದು ಎಲ್ಲ ಚೆನ್ನಾಗಿ ಇರ್ತೈತಿ, ಕುಡೀರಿ, ಏನೂ ಇಲ್ಲ, ಟೇಸ್ಟಿನೂ. ನಾನಿಲ್ಲಿ ಏನೈತಿ ಇವತ್ತು ಅಡುಗೆ ಬಗ್ಗೆ ಯಾವುದು ಅದು ರೆಸಿಪಿನ ಹೇಳತ್ತಿಲ್ಲ ನಿಮಗೆ. ತಲೆ ಕೂದಲು ಯಾರಿಗೆ ಸಮಸ್ಯೆ ಇಲ್ಲ, ಎಲ್ಲರಿಗೂ ಸಮಸ್ಯೆ ಐತೆಲ್ಲ. ಕೂದಲು ಉದುರೋದಾಗಲಿ, ತಲೆ ಹೊಟ್ಟು ಸಮಸ್ಯೆ ಆಗಲಿ, ಎಲ್ಲ ಥರದಿಂದ ಯಾರಿಗೆ ಸಮಸ್ಯೆ ಐತೆಲ್ಲ, ಅದ್ರ ಸಲುವಾಗಿ ನಾನು ಇದನ್ನೊಂದು ರೆಸಿಪಿನ ಹೇಳ್ಕೊಡತ್ತೀನಿ ನಿಮಗೆ. ಇಲ್ಲಿ ಬಂದು ನಾನು ಏನು ತೊಗೊಂಡೇನೆ ಅಂದ್ರೆ, ಇಲ್ಲಿ ಒಂದು ಅರ್ಧ ಲೀಟ್ರ್ ಪ್ಯಾರಾಶೂಟ್ ಎಣ್ಣೆ ತೊಗೊಂಡೀನಿ. ಅದನ್ನ ತೊಗೋಬೇಕಾಗ್ತೈತಿ. ಹಂಗೆ ಏನೈತಿ, ಇದೊಂದು ಜಡಿಬುಟ್ಟಿನ ತೊಗೊಂಡೇನಿ ನಾನು. ಇದ್ರೊಳಗೆ ತುಂಬಿಸ್ಕೊಂಡು ಇಟ್ಕೊಂಡ್ಬಿಡ್ತೇನೆ ಇದನ್ನೆಲ್ಲ ಎಣ್ಣೆ ಈ ಥರ ಮಾಡಿ. ಈಗ ಇದನ್ನೇನೈತಿ ನಾನು ಕುದಿಸಿ ತಕ್ಕೋತಾನೆ. ಅದಕ್ಕೀಗ ಒಂದು ಬೌಲ್ ಶುಂಠಿ ತೊಗೊಂಡೇನಿ, ಒಂದು ಬೌಲ್ ಈರುಳ್ಳಿ, ಒಂದು ಬೌಲ್ ಕರಿ ಎಳ್ಳು ತೊಗೊಂಡೇನಿ ನಾನಿಲ್ಲಿ, ಒಂದು ಬೌಲ್ ಇದು ಏನಂದ್ರೆ ಅಲೋವೆರಾ ಜೆಲ್ ತೊಗೊಂಡೇನಿ, ಒಂದು ಬೌಲ್ ಕರಿಬೇವನ್ನ ತೊಗೊಂಡೇನಿ, ಹಾಗೆ ಒಂದು ಬೌಲ್ ಏನೈತಿ ಮೆಂತ್ಯನೂ ತೊಗೊಂಡೇನಿ. ಈಗ ತೋರಿಸ್ತೇನೆ ನಾನೀಗ. ಹಾಗೆ ಏನೈತಿ ನಾನು ಈಗ ಕುದ್ಸಕ್ಕೆ ಇಟ್ಕೊಂಡ್ಬಿಡ್ತೇನೆ. ಸರಿಯಾಗಿ ಎಲ್ಲರೂ ನೋಡ್ಕೊರಿ, ಯಾಕಂದ್ರೆ ಇದು ರೆಸಿಪಿ ಚೆನ್ನಾಗಿ ಐತಿ. ಕೂದಲು ಉದುರೋ ಸಮಸ್ಯೆ ಹೋಗುತ್ತೈತಿ. ಹಂಗೆ ಏನೈತಿ ತಲೆ ಹೊಟ್ಟು ಸಮಸ್ಯೆ ಇದ್ರೂ ಹೋಗ್ತೈತೆ ಅಂತಲೇ ಹೇಳ್ಬೋದು. ಆರೋಗ್ಯಕರವಾಗಿ ಆಯುರ್ವೇದಿಕ್ ಮನ್ಯಾಗ ಯಾವ ಥರ ಮಾಡೋದು, ಮನ್ಯಾಗ ಡೈಲಿ ಇರೋ ಸಾಮಾನನ್ನು ಬಳಸಿ ಒಂದು ಹೇರ್ ಆಯಿಲ್ನ ಮಾಡ್ಕೋದು ಯಾವ ಥರ ಅನ್ನೋದನ್ನು ನಾನೀಗ ನಿಮಗೆ ಹೇಳ್ಕೊಡತ್ತೀನಿ. ಇವಾಗ ಗ್ಯಾಸ್ ಇಟ್ಕೊಂಡೀನಿ. ಗ್ಯಾಸಿಗೆ ಒಂದು ಕಡಾಂಗಿನ ಇಟ್ಕೊಂಡೀನಿ. ಕಡಾಂಗಿ ಏನೈತಿ ಹೊಸದೇ ಇರಬೇಕು, ಎಣ್ಣೆ ಪದಾರ್ಥ ಏನು ಯೂಸ್ ಮಾಡಿರಬಾರ್ದು. ಹಂಗೊಂದು ವೇಳೆ ಯೂಸ್ ಮಾಡಿದ್ದಾಗಿದ್ದಿತ್ತಂದ್ರೆ ಫಸ್ಟ್ ಒಂದು ಸಲ ನೀರು ಕುದಿಸಿ ತೆಗೆದು ಬಿಡಬೇಕು. ಅದಾದ ನಂತರ ಇಟ್ಕೊಂಡು ಎಣ್ಣೆನ ಮಾಡ್ಕೊಂಡ್ಬಿಡ್ಬೇಕು. ಖಾರದ ಅಂಶ ಇರ್ತೈತಿಲ್ಲ, ಅದು ಹೋಗಿಬಿಡ್ತೈತಿ. ಇವಾಗ ಏನೈತಿ ನಾನು ಎಣ್ಣೆ ಹಾಕ್ಕೋತೀನಿ, ಅರ್ಧ ಲೀಟ್ರ್ ಎಣ್ಣೆ ಹಾಕ್ಕೋತೀನಿ. ಈ ಥರ ಅಷ್ಟು ಹಾಕ್ಕೊಂಡ್ಬಿಡ್ಬೇಕು. ನಾನಿಲ್ಲಿ ಎಲ್ಲನೂ ಹಾಕ್ಕೊಂಡೇನಿ ನೋಡಿ. ಅರ್ಧ kg ಎಣ್ಣೆ ಒಳಗೆ ಒಂದು ಬೌಲಷ್ಟು ಎಣ್ಣೆ ಆದರೂ ಸುಡ್ತೈತೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲನೂ ಕುದಿಸ್ಕೊಂಡ್ಬಿಡ್ತೀವಲ್ಲ ನಾವು, ಅದ್ರ ಸಲುವಾಗಿ. ಆದರೂ ಎಲ್ಲನೂ ಕುದ್ದು ಬರ್ತೈತೆಲ್ಲ, ಅವಾಗ ಚಲೋನ ಅಂತ ಹೇಳ್ಬೋದು. ಸೂಪರಾಗಿ ಬಂದಿರ್ತೈತಿ. ಇವಾಗ ಏನೈತಿ ನಾನು ಕರಿಬೇವನ್ನ ಹಾಕತ್ತೀನಿ. ಇವಾಗ ನಾನು ಈರುಳ್ಳಿನ ಹಾಕತ್ತೀನಿ. ಸ್ಟೆಪ್ ಮೇಲೆ ಹಾಕ್ಕೋಬೇಕು, ಎಲ್ಲನೂ ಒಮ್ಮೆ ಹಾಕ್ಕೊಂಬಿಡ್ಬಾರ್ದು ನೋಡಿ. ಮೆಂತ್ಯಕಾಳನ್ನು ತೊಗೊಂಡನಿ. ನನಗೆ ಬೌಲ್ ಖಾಲಿ ಆಗಿರ್ಕಿಲ್ಲ, ಎಲ್ಲ ತುಂಬಿಬಿಟ್ಟಿದ್ನಿ. ಅದ್ರ ಸಲುವಾಗಿ ನಾನು ಸೈಡ್ ಎತ್ತಿಟ್ಕೊಂಡಿದ್ನಿ. ಇವಾಗ ಏನೈತಿ ಮೆಂತ್ಯನೂ ಹಾಕೋಕತ್ತೇನೆ ನಾನಿಲ್ಲಿ. ಇವಾಗ ಏನೈತಿ ಎಲ್ಲನೂ ಹಾಕೋಕತ್ತೇನೆ. ಈ ಥರ ಹಾಕ್ಕೋಬೇಕು. ಇವಾಗ ಇದನ್ನೂ ಹಾಕ್ಕೋಬೇಕು. ಇವಾಗ ಏನೈತಿ ಅಲೋವೆರಾ ಜೆಲ್, ಅದನ್ನೂ ಹಾಕ್ಕೊಂಬಿಡ್ಬೇಕು. ಈ ಥರ ಮಾಡ್ಕೊಂಡು ಹಾಕ್ಕೊಂಬಿಡ್ಬೇಕು. ಕುದಿಸಿ ಎಣ್ಣೆನ ಡೈಲಿ ಯೂಸ್ ಮಾಡಿ. ಕುದಿಸ್ಕೋತೇನೆ ನಾನು. ಸ್ಲೋ ಉರಿನ ಇಡಬೇಕು, ಫಾಸ್ಟ್ ಆಗಿರಬಾರ್ದು ಗ್ಯಾಸ್ ಸ್ಲೋ ಇದ್ರೇ ಎಣ್ಣೆ ಚೆನ್ನಾಗಿ ಕುದ್ದು ಬರ್ತೈತಿ. ಎಲ್ಲನೂ ಐಟಮ್ ಏನೇನು ಹಾಕಿರ್ತೀವಲ್ಲ ಅವೆಲ್ಲ ಚೆನ್ನಾಗಿ ಕುದೀತಾ ಅಂತಲೇ ಹೇಳ್ಬೋದು. ನಾವು ಜಾಸ್ತಿ ಫಾಸ್ಟಾಗಿಟ್ಟು ಅಂದ್ರೆ ಜಲ್ದಿ ಆಗಲಿಪ್ಪ ಅಂತಂದು ಎಲ್ಲ ಎಣ್ಣೆ ಕೆಟ್ಟು ಬಿಡ್ತೈತಿ. ಅಂಥ ಎಣ್ಣೆ ಯೂಸ್ ಮಾಡೋದ್ರಿಂದ ಯಾವುದಾದ ಲಾಭಗಳು ನಿಮಗೆ ಸಿಗಂಗಿಲ್ಲ ಅಂತಲೇ ಹೇಳ್ಬೋದು. ಈ ಥರ ಕುದಿಸ್ಬೇಕಿದನ್ನು. ಈ ಥರ ಕುದಿಸ್ಕೊಂಡು ಡೈಲಿ ನಾವು ನಮಗೆ ಡೈಲಿ ಆಗಲಿಲ್ಲ ಅಂದ್ರೆ ವಾರದಾಗ 2 ಸರ್ತಿ ಅನ್ಕರ ಕಂಪಲ್ಸರಿಯಾಗಿ ಇದನ್ನು ಹಚ್ಕೋಬೇಕಾಗ್ತೈತಿ. ಬುಡ ಸಮೇತ ಫಸ್ಟ್ ಹಚ್ಚೋದು, ಆನಂತರ ತುದಿಗೆ ಹಚ್ಕೋದು. ಕೂದಲ ಎಲ್ಲ ಫಸ್ಟು ಸಿಕ್ಕ ಬಿಡಿಸ್ಕೊಂಡು ಸಿಳ್ಕ ಮಾಡ್ಕೊಂಡು ಹಚ್ಕೋಬೇಕು.
ಮೊದಲು ನೆತ್ತಿಯಿಂದನೇ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಹಚ್ಚಬೇಕು, ಅಂದ್ರನ ಬೆಳಿತೈತಿ. ನಾವು ಯಾವ ಥರನೂ ಹೇಳ್ಕೊಡ್ಬೇಕಾಗ್ತೈತಲ್ಲ, ಯಾಕಂದ್ರೆ ನೀವು ಹೆಂಗಾರ ಮಾಡ್ಕೊಂಡು ಹೆಂಗಾರ ಹಚ್ಕೊಂಡು ಬಿಟ್ರಿ ಅಂದ್ರೆ ಅದು ಬರೋಂಗಿಲ್ಲ. ಆ ನಂತರ ಏನಂತೀರಿ ನೀವು, ಇದೇನು ಹೇಳ್ತಾರೆ ಬಿಡಪ್ಪ ಅನಿಸ್ತೈತಿ. ಅದ್ರ ಸಲುವಾಗಿ ನಾನು ನೀಟಾಗಿ ಎಲ್ಲನೂ ಹೇಳ್ಕೊಡೋದೆ ನಿಮಗೆ. ಬುಡ ಸಮೇತ ಜಾಸ್ತಿ ಹಚ್ಚಬೇಕಾಗ್ತೈತಿ, ಹಚ್ಚಿದ್ರನ ಕೂದಲು ಚೆನ್ನಾಗಿ ಬೆಳಿತೈತಿ. ಹಂಗೆ ಏನೈತಿ ಪ್ಲೀಟ್ಸರ ಆಗಿರ್ತಾವಲ್ಲ ಅವನ್ನೆಲ್ಲ ಕಟ್ ಮಾಡಿ ಇದೊಂದು ಎಣ್ಣೆನ ಯೂಸ್ ಮಾಡ್ಕೊತ ಬಂದ್ರೆ ಕೂದಲು ಚೆನ್ನಾಗಿ ಬೆಳಿತೈತಿ. ತಲೆ ಹೊಟ್ಟೆ ಸಮಸ್ಯೆ ಎಲ್ಲ ಹೋಗ್ತೈತಿ, ಕೂದಲು ಉದ್ದಾಗಿ ಬರ್ತೈತಿ. ಹೋದ ಕೂದಲು ಮೊದಲಾಗಿ ವಾಪಸ್ ಬರ್ತೈತಿ ಅಂತಲೇ ಹೇಳ್ಬೋದು. ಅಂದರೆ ಯಾರಿಗೆ ಕೂದಲು ಇದ್ದಾಗ ಕಡಿಮೆ ಆಗಿರ್ತಾವಲ್ಲ ಉದುರಿ, ಅವ್ರಿಗೆಲ್ಲ ತಿರ್ಗಾ ಬರ್ತೈತಿ ಅಂತಲೇ ಹೇಳ್ಬೋದು. ಇದನ್ನೊಂದು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗೈತಿ. ಪೂರ್ತಿ ರೆಸಿಪಿನ ಮುಗಿಯೋವರೆಗೂ ನೋಡಿ, ವಿಡಿಯೋನ ನೋಡಿದ ನಂತರ ನಿಮ್ಮ ಮನೆಯಲ್ಲಿ ಮಾಡಿದ ನಂತರ ನಿಮ್ಗೆ ಗೊತ್ತಾಗ್ತೈತಿ. 1 ವಾರ 2 ವಾರಕ್ಕೆಲ್ಲ ಗೊತ್ತಾಗಂಗಿಲ್ಲ, 1 ತಿಂಗಳಾದರೂ ಬೇಕು. 1 ಮಂತ್ ಪೂರ್ತಿ ಆಯ್ತಂದ್ರೆ ನಮಗೆ ಕಟ್ಟಿಂಗ್ ಮಾಡಿಸಿರ್ತೀವಲ್ಲ, ಎಷ್ಟು ಹೋಗಿರ್ತೈತಿ ಎಷ್ಟು ಬಂದಿರ್ತೈತಿ ಅನ್ನೋದು ಗೊತ್ತಾಗ್ತೈತಿ. ಹಂಗೆ ಏನೈತಿ ಉದುರ್ತಿರ್ತೈತಿಲ್ಲ ಅವ್ರಿಗೆ ಅನ್ಕರ 1-2 ವಾರದಾಗ ಗೊತ್ತಾಗ್ತೈತಿ ಅಂತ ಹೇಳ್ಬೋದು. ಇವಾಗ ಇನ್ನು ಕುದಿಯತೈತಿ, ಇದನ್ನ ಒಂದು 10 ನಿಮಿಷ ಕುದಿಸ್ಕೋಬೇಕು. ಟೋಟಲಿ ನಾವು ಕುದಿಸೋ ಟೈಮ್ ಹೇಳ್ತೇನೆ ನಿಮಗೆ. ನಾವು ಫಸ್ಟ್ ಎಣ್ಣೆ ಹಾಕೋ ಹಿಡ್ದ ಮುಗಿಸೋ ಟೈಮ 15 ನಿಮಿಷದಿಂದ 20 ನಿಮಿಷ, ಹೆಚ್ಚಿಗೆ ತೊಗೋಬಾರ್ದು. ನಾವು ಕುದಿಸೋದಾಗಲಿ, ನಾವು ಆಯುರ್ವೇದಿಕ್ ಇದೊಂದು ಆಯಿಲ್ ಮಾಡೋದಾಗಲಿ ಭಾಳ ಅಂದ್ರೆ ಭಾಳ ಸೂಕ್ಷ್ಮಿಯಾಗಿ ಗಮನ ಕೊಟ್ಟು ಮಾಡಬೇಕಾಗ್ತೈತಿ. ಇದ್ರೊಳಗೆ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಎಣ್ಣೆ ಸರಿ ಬರೋಂಗಿಲ್ಲ, ನಿಮಗೆ ಯೂಸು ಆಗೋಂಗಿಲ್ಲ, ಯಾವುದೇ ಅದ ಕೂದಲು ಉದ್ದು ಬರೋಂಗಿಲ್ಲ. ಇಷ್ಟೊಂದು ರೆಸಿಪಿನ ನಾನು ನಿಮಗೆ ಹೇಳ್ಕೊಡತ್ತೇನೀಗ. ಇದನ್ನು ಈ ಕಡೆ 15 ನಿಮಿಷ ಕುದಿಯೋಕೆ ಬಿಟ್ಟು ಬಿಡಬೇಕು. ಇಲ್ಲಿ ನೋಡಿ ಯಾವ ಥರ ಚೆನ್ನಾಗಿ ಕುದಿಯತೈತೆ ಅಂದ್ರೆ ಕರಿಬೇವು ಇನ್ನೂ ಕುದಿಬೇಕು. ಹಂಗೆ ಇದು ಉಳ್ಳಾಗಡ್ಡಿ ಇದೆಲ್ಲ ಕುದಿಬೇಕು. ಕರಿಬೇವು ಬಂದು ಏನೈತಿ ಕೂದಲ ಕಪ್ಪಾಗಿ ಇರ್ಸಕ್ಕೆ ಟ್ರೈ ಮಾಡ್ತೈತೆ ಅಂತ ಹೇಳ್ಬೋದು. ಸಣ್ಣ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಏನೈತಿ ಕೂದಲು ಚೆನ್ನಾಗಿ ಬೆಳಿತೈತೆ ಅಂತಲೇ ಹೇಳ್ಬೋದು. ಈರುಳ್ಳಿ ಬಂದು ಏನೈತಿ ತಲೆ ಹೊಟ್ಟೆ ಸಮಸ್ಯೆನ ಕಡಿಮೆ ಮಾಡ್ತೈತಿ. ಮೆಂತ್ಯ ಏನೈತಿ, ಮೆಂತ್ಯ ಒಂದು ನಮಗೆ ತಲೆಗೆ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾವ ಥರ ಅಂದ್ರೆ ಬ್ಯಾಸಿಗೆ ಒಳಗೆ ತಂಪಾಗಿಯೂ ಇಡ್ತೈತಿ, ಮಳೆಗಾಲದಾಗೂ ತಂಪಾಗಿ ಇರ್ತೈತೆ ಅಂತ ಹೇಳ್ಬೋದು. ಕರಿ ಎಳ್ಳು ಬಂದು ಏನೈತಿ ಒಂದು ಒಳ್ಳೆ ಆಯಿಲ್ ಅಂತಲೇ ಹೇಳ್ಬೋದು. ಮಸ್ತಾಗಿ ಬರ್ತೈತಿ, ಕೂದಲೆಲ್ಲ ಚೆನ್ನಾಗಿ ಬೆಳಿತೈತಿ. ತಲೆ ಹೊಟ್ಟೆ ಸಮಸ್ಯೆ ಆಗಲಿ ಇವೆಲ್ಲನೂ ಮಿಕ್ಸ್ ಮಾಡಿ ನಾವು ಮಾಡ್ಕೊಂಡ್ರೆ ಏನೈತಿ ಒಂದು ತಲೆನೋವು ಕೂಡ ಕಡಿಮೆ ಆಗ್ತೈತಿ ಈ ಥರ ಆಯುರ್ವೇದಿಕ್ ಮಾಡಿದ್ರೆ. ಹಂಗೆ ಏನೈತಿ ಅಲ್ಲ ಬಂದು ಏನೈತಿ ಅದು ಕೂಡ ತಲೆ ಹೊಟ್ಟೆ ಸಮಸ್ಯೆನ ಕಡಿಮೆ ಮಾಡ್ತೈತಿ, ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಟ್ರೈ ಮಾಡ್ತೈತಿ. ಇವೆಲ್ಲನೂ ಒಂಥರ ಆಯುರ್ವೇದಿಕ್ ಮಸ್ತಾಗಿ ಇರ್ತೈತೆ ಅಂತಲೇ ಹೇಳ್ಬೋದು. ವಿಡಿಯೋನ ಚೆನ್ನಾಗಿ ಮುಗಿಯೋವರೆಗೂ ನೋಡಿ, ಎಲ್ಲ ರೆಸಿಪಿ ಕೂಡ ಚೆನ್ನಾಗೈತೆ ಅಂತಲೇ ಹೇಳ್ಬೋದು. ಇವಾಗ ಈ ಥರ ಆಗೈತಿ. ಈಗ ಒಂಥರ ಎಲ್ಲನೂ ಕುದ್ದೈತಿದ. ಇದನ್ನೀಗ ನಾ ಏನೈತಿ ಗ್ಯಾಸ್ ಬಂದ್ ಮಾಡ್ಕೊತೀನಿ. ಈಗ ಬಂದ್ ಮಾಡ್ಕೊಂಡು ಇದನ್ನು ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ನೋಡ್ರಿ. ತಣ್ಣಗಾಗಿಂದ ಏನೈತಿ ಸೋಸ್ಬೇಕು. ಇದನ್ನು ಸೋಸಿ ಅದೇನು ಜಡೆ ಬುಟ್ಟಿ ಐತಲ್ಲ ಅದಕ್ಕೆ ನಾನು ಹಾಕ್ಕೊಂಡು ಬಿಡ್ತೇನೆ. ಪೂರ್ತಿ ರೆಸಿಪಿನ ಬಿಡ್ದಂತಿ ನೋಡ್ರಿ ಅಂತಲೇ ಹೇಳ್ಬೋದು. ನೋಡಿದ ನಂತರ ನಿಮ್ಗೆ ತಿಳಿತೈತಿ ಯಾವ ಥರ ಅಂತ. ಒಂದು ಸಲ ಮನೇಲಿ ಮಾಡಿರಿ ನೀವು. ಇವಾಗ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇದು ಇವಾಗ ತಣ್ಣಗಾಗೈತಿ. ಈ ಥರ ನೋಡಿಬಿಟ್ಟು ಇದನ್ನು ಒಂದು ಸಾಣಿಗೆಗೆ ಹಾಕಿ ಸೋಸ್ಕೊಂಡು ತಕ್ಕೋಬೇಕು. ಇದನ್ನು ನಾನು ಹೊಸ ಪಾತ್ರೆನ ತೊಗೊಂಡನಿ. ಹಿಂಗೆ ಹೊಸ ಪಾತ್ರೆನ ಬೇಕು ಇವಕ್ಕೆಲ್ಲ. ಈ ಥರ ಸೋಸ್ಕೋಬೇಕು. ನಾನು ಎಲ್ಲನೂ ಈ ಥರನ ಸೋಸಿ ತಕ್ಕೊಂಡನಿ. ಈಗ ಈ ಥರ ಎಲ್ಲ ಬಂದೈತಿ. ಮಿಕ್ಕಿದ್ದೇನೈತಿ ಇದನ್ನು ಇಷ್ಟು ಉಳಿದಿರ್ತೈತಲ್ಲ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಂಗೆ ರುಬ್ಕೊಂಡು ಹಚ್ಕೋಬೋದು. ನೈಟ್ ಹಚ್ಕೊಂಡು ಬೆಳಗ್ಗೆ ಕೂಡ ತೊಳ್ಕೊಬೋದು. ಇದನ್ನು ಈ ಥರ ಬಂದೈತಿ, ಈ ಥರ ಎಣ್ಣೆ ಬಂದೈತಿ. ಇದನ್ನೇನೈತಿ ನಾವು ಹಚ್ಕೋಬೇಕು ಕೂದಲಿಗೆ. ಒಂದು ಅರ್ಧ kg ಒಳಗೆ ಇಷ್ಟು ಉಳ್ದೈತಿ ನೋಡ್ರಿ ಈ ಥರ. ಇದನ್ನೇನೈತಿ ನಾನು ಇಲ್ಲಿ ಜಡೆ ಬುಟ್ಟಿ ಐತಲ್ಲ ಇದಕ್ಕೆ ಹಾಕೋದನ್ನು. ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಸೂಪರಾಗೇ ಇರ್ತೈತಿ. ನಮಗೆ ಡೆಲಿವರಿ ಆದಾಗಾದ್ರೂ
ಈ ಥರ ಇದ್ರೊಳಗೆ ಎಣ್ಣೆನ ಮಾಡಿಟ್ಕೊಂಡು ಹಚ್ಕೊಂಡ್ರೆ ಒಳ್ಳೇದಂತಲೇ ಹೇಳ್ಬೋದು. ಕೂದಲು ಕೂಡ ಚೆನ್ನಾಗಿ ಆಗ್ತೈತಿ. ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರಿಗೂ ಚೆನ್ನಾಗೇ ಬರ್ತೈತಿ. ಕೂದಲು ಚೆನ್ನಾಗಿ ಬೆಳಿತೈತಿ. ಮಕ್ಕಳಿಗಾದರೂ ದೊಡ್ಡವ್ರಿಗಾದರೂ ಚೆನ್ನಾಗಿ ಬೆಳಿತೈತಿ. ಹಂಗೆ ಏನೈತಿ ತಲೆಗೂ ಕೂಡ ಚಲೋ ಅಂತ ಒಂದು ಆಯುರ್ವೇದಿಕ್ ಅಂತ ಹೇಳ್ಬೋದು. ನಾನು ಬೇರೆಲ್ಲ ಯಾವ ಥರ ಜಗ್ಗಾಕತೈತಿ ಎಣ್ಣೆನ ನೋಡ್ರಿ, ಯಾವ ಥರ ಇದು ಆಗಾಕತೈತಿ. ಇವಾಗ ಇದು ರೆಡಿ ಆಗೈತಿ. ಒಂದಿಷ್ಟು ಎಣ್ಣೆ ಉಳ್ದೈತಿದೆ. ಇದು ಖಾಲಿ ಆಗಂತಲೇ ನಾನು ಅದನ್ನು ಕೂಡ ಹಾಕೋತೇನೆ ಮತ್ತು ಇದಕ್ಕೆ. ಈ ಥರ ರೆಡಿ ಮಾಡಿ ನೀವು ಹಚ್ಕೋರಂತ ಹೇಳ್ಬೋದು. ಈ ರೆಸಿಪಿನ ನಾನು ಇವತ್ತನ ನಿಮಗೆ ಶೇರ್ ಮಾಡೀನಿ. ಎಲ್ಲರೂ ಕೇಳತ್ತಿದ್ರಲ್ಲ, ಅದಕ್ಕೆ ನಿಮಗೋಸ್ಕರವಾಗಿ ಇದನ್ನೊಂದು ರೆಸಿಪಿನ ಹೇಳೀನಿ. ಮುಗಿವರೆಗೂ ನೋಡಿ. ನೀವು ಈ ಥರ ಮಾಡಿ ಹಚ್ಕೊಳ್ಳಿ. ಕೂದಲು ಉದುರೋದ, ತಲೆ ಹೊಟ್ಟು ಸಮಸ್ಯೆ ಎಲ್ಲವೂ ಕಡಿಮೆ ಆಗ್ತೈತೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಇಷ್ಟ ಆಗೈತೆ ಅಂತ ನನಗೆ ತುಂಬಾ ಅಂದ್ಕೊಂಡನಿ. ಹಾಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರು ಹಾಗೆ ನೋಡ್ತಾ ಇದ್ರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್.